ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಒಳ ಮೀಸಲಾತಿ ಜಾರಿ ಮಾಡಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ. ನೈಜತೆ ಪರಿಶೀಲಿಸದೆ ಪ್ರಾಂಶುಪಾಲರ ನೇಮಕ, ನಕಲಿ PhD ಪ್ರಮಾಣ ಪತ್ರ ಸಲ್ಲಿಕೆ ಆರೋಪ. ಬನಶಂಕರಿ ಮೇಲಿಸುತ್ತೇವೆ ಅತ್ಯಗತ್ಯ, DCM DK ಶಿವಕುಮಾರ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಪತ್ರ. ಮಧ್ಯಪ್ರಾಚ್ಯದಲ್ಲಿ ದಾಳಿಯಿಂದ 20 ಲಕ್ಷ ಜನರ ಮೇಲೆ ಪರಿಣಾಮ, ವೈದ್ಯಕೀಯ ಸೌಲಭ್ಯ ಇಲ್ಲದಂತಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿಕೆ. ಕಸದಲ್ಲಿ ಮೃತದೇಹ ಎಸೆದೋಗಿದ್ದ ಆರೋಪಿ ಸೆರೆ, ಅಪಘಾತದಲ್ಲಿ ಮೃತಪಟ್ಟ ಮಹಿಳೆಯ ಶವ ಎಸೆದಿದ್ದ ಚಾಲಕ. ಕದನ ವಿರಾಮಕ್ಕೆ ಹೆಚ್ಚಿದ ಅನಿಶ್ಚಿತೆ, ಯುದ್ಧ ನಿಲ್ಲಿಸಲು 15 ಅಂಶಗಳ ಯೋಜನೆ ಮುಂದಿಟ್ಟ ಟ್ರಂಪ್. ಸಿಲಿಂಡರ್ ಅಭಾವ ಪರಿಣಾಮ ಹಾಲಿಗೆ ಕುಸಿದ ಬೇಡಿಕೆ, ಹಲವು ಹೋಟೆಲ್ಗಳಿಂದ ಬಂದ್ನಿಂದ ಪರಿಣಾಮ. LPG ಇಂಧನ ಕೊರತೆ ಇಲ್ಲ, ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳ ಸ್ಪಷ್ಟನೆ. ಅಪ್ರಾಪ್ತ ಮಕ್ಕಳ ಮದ್ಯಪಾನಕ್ಕೆ ಹೈಕೋರ್ಟ್ ಮೂಗುದಾರ, ಪಬ್ ಬಾರ್ಗಳಲ್ಲಿ ಶಿಷ್ಟಾಚಾರ ಪಾಲನೆ ಕಡ್ಡಾಯ. 2172 ಕೋಟಿ ಮೌಲ್ಯ ಭೂಮಿ ಸರ್ಕಾರದ ವಶ, ಬೆಂಗಳೂರಿನಲ್ಲಿ ವಿವಿಧ ತಾಲೂಕುಗಳಲ್ಲಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡ ಭೂಗಳ್ಳರು. ಶಿಕ್ಷಕರ ಬಳಕೆ ನಿರ್ಬಂಧಕ್ಕೆ ಒತ್ತಾಯ, ಬೋಧಕೇತರ ಕೆಲಸಗಳಿಗೆ ಬಳಸಿಕೊಳ್ಳದಂತೆ ನಿಯಮ ರೂಪಿಸಲು ಆಗ್ರಹ. ಈಜು ಸ್ಪರ್ಧೆಯಲ್ಲಿ 5 ಚಿನ್ನ ಬಾಚಿದ ಕರ್ನಾಟಕ, ಚೊಚ್ಚಲ ಖೇಲೋ ಇಂಡಿಯಾ ಆದಿವಾಸಿ ಕ್ರೀಡಾಕೂಟ. ಭಯೋತ್ಪಾದನೆ ನಂಟಿಗೆ 12 ಮಂದಿ ಬಂಧನ, ಕರ್ನಾಟಕ ಸೇರಿ ಹಲವೆಡೆ ಆಂಧ್ರ ಪೊಲೀಸರ ಕಾರ್ಯಾಚರಣೆ. ಮೆಟ್ರೋ 3ನೇ ಹಂತಕ್ಕೆ 6775 ಕೋಟಿ ಸಾಲಕ್ಕೆ ಒಪ್ಪಂದ, ಜಪಾನ್ನ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆಯೊಂದಿಗೆ BMRCL ಒಪ್ಪಂದ. 2ನೇ ಸಲವೂ ಚಿನ್ನ ಗೆದ್ದ ಪ್ರಿಯಾಂಕಾ, ಒಳಾಂಗಣ ಅಥ್ಲೆಟಿಕ್ಸ್ನಲ್ಲಿ ಉನ್ನತಿಗೆ 2 ಪದಕ, ಅಮಿನೇಶ್ ಕೂಜೂರ್ಗೆ ಅನರ್ಹ.